Namaste dear students. In our previous class, we had the discussion about how to read the reactions. Today, we can discuss about how to find mass of the compound. First of all, we know that compounds or molecules, they are made up of joining two or more number of atoms. So therefore, we have several examples of the compounds or else molecules. Of these, let us consider one of the example like H2. H2 is a molecule for which we shall find mass. In order to find the mass, we must know that it is contain how many number of elements, it is contain how many number of atoms. This water molecule is contain two elements, those are hydrogen as well as oxygen. It also contain two hydrogen atoms and one oxygen atom, and thus we know already mass of the hydrogen atom is 1, mass of the oxygen atom is 16. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇದ್ರದ್ದು ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಯೂಸ್ ದಿಸ್ ಮೆಥಡ್. ಆ ಮೆಥಡ್ ಏನಂದರೆ ಹೈಡ್ರೋಜನ್ ಅನ್ನುವಂಥದ್ದು ಎಷ್ಟು ಐಟಮ್ಸ್ ಇರ್ತದೆ ಅದನ್ನು ಬರೀಬೇಕು, ಮಲ್ಟಿಪ್ಲೈ ಬೈ ಇಟ್ಸ್ ಅಟೋಮಿಕ್ ಮಾಸ್. ಮಾಸ್ ಆಫ್ ದ ಹೈಡ್ರೋಜನ್ atom is 1. Then ಪ್ಲಸ್ ಆಕ್ಸಿಜನ್ ಅನ್ನುವಂಥ ಐಟಮ್ಸ್ ಎಷ್ಟದವೆ ಅಲ್ಲಿ ಬರೀಬೇಕು, ಏನು ಇಲ್ಲ ಅಂತಂದ್ರೆ 1. ದಟ್ಸ್ ವೈ 1 ಇಂಟು ಮಾಸ್ ಆಫ್ ದ ಆಕ್ಸಿಜನ್ atom is 16. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಬೇಕು. 2 into 1 is 2 plus 16, totally it will becomes 8. ಫೈನಲಿ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಜಿ ಅಂತ ಬರಬೇಕು. ಜಿ ಅಂದ್ರೆ ಏನು? ಗ್ರಾಮ್ಸ್. ಸೊ 18 ಗ್ರಾಮ್. ದಿಸ್ ಈಸ್ ದ ಮಾಸ್ ಫಾರ್ ದ ವಾಟರ್ ಮಾಲಿಕ್ಯೂಲ್. ಇದೇ ತರ ಇನ್ನೊಂದು ಎರಡು ಎಕ್ಸಾಂಪಲ್ಸ್ ಅನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒನ್ ಮೋರ್ ಎಕ್ಸಾಂಪಲ್ ಈಸ್ ವಿ ಕ್ಯಾನ್ ಟೇಕ್ HNO3. ಫಾರ್ HNO3 ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮೊದಲು ವಿ ಫೈಂಡ್ ಹೌ ಮೆನಿ ಎಲಿಮೆಂಟ್ಸ್ ಆರ್. ಎಷ್ಟು ಎಲಿಮೆಂಟ್ಸ್ ಅದಾವೆ? 1 2 3 ಎಲಿಮೆಂಟ್ಸ್ ಆಗಿದೆ. ಐಟಮ್ಸ್ ಎಷ್ಟದವೆ? ಹೈಡ್ರೋಜನ್ ಅನ್ನುವಂಥದ್ದು 1 ಐಟಮ್ ಇದ್ರೆ, ನೈಟ್ರೋಜನ್ ಅನ್ನುವಂಥದ್ದು 1 ಐಟಮ್ ಇರ್ತದೆ, ಆಕ್ಸಿಜನ್ ಅನ್ನುವಂಥದ್ದು 3 ಐಟಮ್ಸ್ ಆಗಿದೆ. ಸೊ this is the number of atoms and this is the number of elements. Now we can find the mass. Mass find out ಮಾಡಲ್ಲ. Hydrogen number of atoms is 1 into mass of the hydrogen is also 1 plus nitrogen 1 atom into mass of the nitrogen is 14 plus oxygen atoms is 3 into mass of the oxygen atom is 16. So we can calculate 1 into 1 1 plus 14, 16 into 3 48. Okay, now you do calculate all, add together, you will get the total mass. Mass can be 15 plus 48, that is 63. Well, 63 grams. This is the mass for the HNO.
ಎಲಿಮೆಂಟ್ಸ್ ಇಂದ ನಾವು ಮಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹಿಂಗ ನಾವು ಮಾಸ್ ಅನ್ನ ಫೈಂಡ್ ಔಟ್ ಮಾಡುವಂತ ಮೇಲೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ. ದಟ್ ಎಕ್ಸಾಂಪಲ್ ಈಸ್ CH3 CHO. ದಿಸ್ ಎಕ್ಸಾಂಪಲ್ ನಮ್ಮ ಬಹಳಷ್ಟು ಸ್ಟೂಡೆಂಟು ಮಾಡುವಂಥ ಮಿಸ್ಟೇಕ್ ಏನಂದ್ರೆ ಈ ಹೈಡ್ರೋಜನ್ ಬೇರೆ ಬೇರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಫಸ್ಟ್ ಕೌಂಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಯಾವ್ಯಾವ ಎಲಿಮೆಂಟ್ಸ್ ಅದಾವ ನಮ್ಮ ಮಾಲಿಕ್ಯೂಲಲ್ಲಿ ಅಂದ್ರೆ ಕಾರ್ಬನ್ ಇಸ್ ಎ, ಹೈಡ್ರೋಜನ್ ಇಸ್ ಎ, ಇದು ಕೂಡ ಕಾರ್ಬನೇ ಅಲ್ಲ ಅಂದ್ರೆ ಆಲ್ರೆಡಿ ನಾವು ಕೌಂಟ್ ಮಾಡ್ತೀವಿ. ಇದು ಕೂಡ ಹೈಡ್ರೋಜನ್ ಅಲ್ಲ, ಆಲ್ರೆಡಿ ನಾವು ತಗೊಂಡಿವಿ. ವಾಟ್ ಈಸ್ ಲೆಫ್ಟ್? ಆಕ್ಸಿಜನ್. ದಟ್ಸ್ ವೈ ಒನ್ಸ್ ಮೋರ್ ವಿ ಹ್ಯಾವ್ ಓನ್ಲಿ 3 elements. Those elements are carbon, hydrogen, oxygen. Now you can take one by one. ಏನು ಮಾಡ್ತೀವಿ? ಕಾರ್ಬನ್ ಅನ್ನೋದು ಎಷ್ಟು ಎಲಿಮೆಂಟ್ಸ್ ಇದಾವೆ ಕೌಂಟ್ ಮಾಡಿ. ಇಲ್ಲಿ ಏನಿಲ್ಲ ಅಂದ್ರೆ 1 ಕಾರ್ಬನ್, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1. ಸೊ ಟೋಟಲ್ ಎಷ್ಟು ಕಾರ್ಬನ್ ಆಗ್ತವೆ? 2 ಕಾರ್ಬನ್ಸ್. ಯು ರೈಟ್ 2 ಕಾರ್ಬನ್ಸ್ ಇನ್ mass of the carbon, that is 12, which is equal to 24. 24. Go further next. Hydrogen. Hydrogen ಅನ್ನುವಂಥ total atoms ಎಷ್ಟಾಗ್ತವೆ? 3 plus 1. Total is 4 atoms. Into 1 is the mass of the hydrogen, which is equal to 4. ಈಗ ಏನು ಮಾಡಿದ್ರೆ ಆಕ್ಸಿಜನ್ ಕಡೆ ಹೋಗಿ ಆಕ್ಸಿಜನ್ ಎಷ್ಟದವೆ ಕೌಂಟ್ ಮಾಡಿ. ಓನ್ಲಿ 1 atom of oxygen. That's why 1 into 16, which is equal to 16. You add all these. ಮೂರನ್ನು ಆಡ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಮಾಸ್ ಸಿಗುತ್ತೆ. 4 plus 4 plus 6. It will becomes 14. This will becomes 4. That's why total mass is becomes 44 grams. This all about finding the mass of the compound. I think ಅರ್ಥ ಆಗ್ಲಾಗ್ತದೆ ಅಂತ ಅನ್ಕೋತೀನಿ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ವರ್ಕ್ ಆಗಿ ಕೊಡ್ಲಾಗ್ತೀನಿ. ಯು ಕ್ಯಾನ್ ಟೇಕ್ ದಟ್ ವರ್ಕ್ ಲೈಕ್ N2O1, H2SO4, C6H12O6, C6H5, COOH, C6H6, well, and H3PO4. Let me give one more example. C2H6. ಇವಿಷ್ಟು ಎಕ್ಸಾಂಪಲ್ಸ್ಗೆ ಮಾಸಸ್ ಅನ್ನ ನೀವೇ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ವರ್ಕ್ ಅಸೈನ್ಮೆಂಟ್ ಫಾರ್ ಯು. ವೆಲ್, ಸೊ ನಾವ್ ವಿ ಕ್ಯಾನ್ ಗೋ ಫಾರ್ ದ ಟೈಪ್ಸ್ ಆಫ್ ದ ರಿಯಾಕ್ಷನ್ಸ್. ವಿ ಹ್ಯಾವ್ ಟೋಟಲಿ 5 types of the reactions. Those types of the reactions are, as we can list out here, the types of the reactions. ಏನೇನಂತ ಲಿಸ್ಟ್ ಮಾಡಬಹುದು? ಫಸ್ಟ್ we can consider combination reaction. Second one, decomposition reaction. Third one, displacement reaction. Displacement reaction. Fourth one, double displacement reaction. And finally, redox reaction. Redox reaction. Firstly, brief ಆಗಿ ಇವಿಷ್ಟು ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. Thereafter, we can see one by one example in depth. First one is combination reaction. ಹೆಸರೇ ಹೇಳಿಕೊಡ್ತದೆ. ಈ ರಿಯಾಕ್ಷನ್ ಅಲ್ಲಿ reactants or reagents will combine together
to give only one product, that is combination reaction. Well, decomposition reaction ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ. ಅಂದರೆ ಒಂದೇ ಸಬ್ಸ್ಟೆನ್ಸು ಡಿವೈಡ್ ಆಗಿ ಇಟ್ ಗಿವ್ಸ್ ಪ್ರಾಡಕ್ಟ್ ಆಸ್ ವೆಲ್ ಆಸ್ ಬೈ ಪ್ರಾಡಕ್ಟ್. ಅದು ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ means place of the one of the species will be changes with other species, then it is called as the displacement reaction. Go for next. Double displacement reaction. It means two molecules are there in which places of the two species will be interchanged. That is considered as double displacement reaction. Finally, redox reaction. This is a very important and a special case of the reaction which involve reduction as well as oxidation reaction. Reduction and oxidation reaction. First of all, let me start with the combination reaction. As I did explain you, combination reaction is nothing but it is the reaction in which two or more species combine together to give single product is called combination reaction. Generally, we can write the reaction as like A plus B. ಇವೆರಡು reactant molecules combine ಆಗಿ it gives the single product C, ಅಥವಾ we can consider the product as AB. ಅರ್ಥ ಆಯ್ತಾ? ಅಂದ್ರೆ A ಮತ್ತು B ಎರಡು ಕೂಡಿ ಒಂದೇ ಪ್ರಾಡಕ್ಟ್ ಅನ್ನು ಕೊಡ್ತದೆ. ಇಂಥ ರಿಯಾಕ್ಷನ್ಸ್ ಅನ್ನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾವು ಕರೀತೀವಿ. Let me consider one example. That suitable example is magnesium reacts with oxygen to give magnesium oxide MgO. So magnesium is the one species, oxygen is the another species. When they combine together, you will get an product, magnesium oxide. This will be the suitable example for combination reaction. I will give one more assignment to you. List out whatever the possible combination reactions you have in your mind, or you can get wherever in your book. ನಿಮ್ಮ ಬುಕ್ಸ್ ಅಲ್ಲಿ ಎಲ್ಲಿ ಈ ರೀತಿ ರಿಯಾಕ್ಷನ್ಸ್ ಇರ್ತವೆ ಸಪರೇಟ್ ಮಾಡಿ ಲಿಸ್ಟ್ ಮಾಡಿ. we can see how best you can do complete your understanding about the combination reactions. Let me go for the second type of the reaction. That second type of the reaction is the decomposition reaction. Decomposition reaction is just one of the molecule get separate out and give two products. One of them is the main product, another is the byproduct. ಆ ರೀತಿ ಆದರೆ ಅದನ್ನ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಜನರಲ್ ಒಂದು ರಿಯಾಕ್ಷನ್ ಬರೀತಿಲ್ಲ. ಆ ರಿಯಾಕ್ಷನ್ AB is one molecule which gets decomposed to give A and B is the one of the example which is for the decomposition. Let us consider one particular example. Particular example we can start by taking H2O2, hydrogen peroxide, which are heating get decomposed to give hydrogen plus oxygen. ಈ ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಬಹುದು. H2O2 ಅನ್ನುವಂಥದ್ದು ಒಂದು ಮಾಲಿಕ್ಯೂಲ್, ಅದು ಡಿಕಂಪೋಸ್ ಆಗ್ತದೆ ಟು ಗಿವ್ ಹೈಡ್ರೋಜನ್ ಅನ್ನುವಂಥದ್ದು ಒಂದು ಮಾಲಿಕ್ಯೂಲ್, ಆದರೆ ಆಕ್ಸಿಜನ್ ಅನ್ನುವಂಥದ್ದು ಇನ್ನೊಂದು ಮಾಲಿಕ್ಯೂಲ್. ಇದು ನಾವು ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬಹುದು ಫಾರ್ ದ ಡಿಕಂಪೋಸಿಷನ್. ಲೈಕ್ ಕಾಂಬಿನೇಷನ್ ರಿಯಾಕ್ಷನ್ ನೀವು ಲಿಸ್ಟ್ ಮಾಡ್ತೀರಲ್ಲ, ಅದೇ ಥರ
you can list out some of the examples of the decomposition reaction. Let us now move towards the third one, displacement reaction. Displacement reaction. For the displacement reaction, it is like one of the species will change its place. One species other place ಅನ್ನು change ಮಾಡುತ್ತೆ. ಅದನ್ನ displacement reaction ಅಂತ ನಾವು ಕನ್ಸಿಡರ್ ಮಾಡ್ತೀವಿ. Let us have the example. One example, CuSO4 which reacts with zinc, okay, to give rise to Cu plus ZnSO4. ನೀವು ಈ ರಿಯಾಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಕಾಪರ್ ಮತ್ತೆ ಸಲ್ಫೇಟ್ ಅನ್ನುವಂಥದ್ದು ಎರಡು ಸ್ಪೀಸೀಸ್. ಎರಡು ಸ್ಪೀಸೀಸ್ ಅಲ್ಲಿ SO4 ಅನ್ನುವಂಥದ್ದು ಇಟ್ ಈಸ್ ಗೋಯಿಂಗ್ ಟು ರೀಪ್ಲೇಸ್, ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ದ ಪ್ಲೇಸ್. ಇಲ್ಲಿಂದ ಈ ಕಡೆ ಪ್ಲೇಸ್ ಚೇಂಜ್ ಮಾಡುತ್ತೆ. ಚೇಂಜ್ ಮಾಡಿಕೊಂಡಾಗ ನಮ್ಮ ಪ್ರಾಡಕ್ಟ್ ಈ ರೀತಿ ಫಾರ್ಮ್ ಆಗುತ್ತೆ. ಸೊ ಇಂಥ ರಿಯಾಕ್ಷನ್ಸ್ ಅನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ನಾನು ಜನರಲ್ ಆಗಿ ಬರೆಯೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ Cu ಅಂದ್ರೆ ಎ ಅಂತ ತಗೊಳ್ತೀನಿ, SO4 ಅಂದ್ರೆ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ವಿಚ್ ರಿಯಾಕ್ಟ್ಸ್ ವಿತ್ Zn ಅಂದ್ರೆ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನಮ್ಮ ಪ್ರಾಡಕ್ಟ್ ಏನ್ ಮಾಡಬೇಕು ಅಂತಂದ್ರೆ ಎ CuA ಪ್ಲಸ್ ZnSO4, B will come along with the C. That's why CB. This is what we can expect, and this one is considered as general example for the displacement reaction. Okay, let us now move towards the double displacement reaction. Double displacement reaction is nothing but same reaction as like displacement. ಇದೇ ತರ ರಿಯಾಕ್ಷನ್, ಬಟ್ ಅಲ್ಲಿ ಆಗುವಂಥದ್ದು ಏನಂದ್ರೆ ಎರಡು ಸ್ಪೀಸೀಸ್ ಅದರದ್ದು ಸ್ಪೀಸೀಸ್ ಪ್ಲೇಸಸ್ ಅನ್ನು ಚೇಂಜ್ ಮಾಡ್ತಾರೆ. ಅದನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಲೆಟ್ ಅಸ್ ಕನ್ಸಿಡರ್ ಎಕ್ಸಾಂಪಲ್ಸ್. ಲೆಟ್ ಮಿ ಟೇಕ್ CuSO4 reacts with MgCl2 to give ಏನಾಗಬಹುದು. SO4 ಅನ್ನುವಂಥದ್ದು Cl ಪ್ಲೇಸಿಗೆ ಹೋಗುತ್ತೆ, Cl ಅನ್ನುವಂಥದ್ದು SO4 ಪ್ಲೇಸಿಗೆ ಬರುತ್ತೆ. ಅವಾಗ ನಾವು ಬರುವಂತ ಪ್ರಾಡಕ್ಟ್ ನೋಡಿ CuCl2 ಪ್ಲಸ್ MgSO4. Students, we can observe very clearly here that ನಾವು ಏನು ನೋಡಬಹುದು, SO4 ಮತ್ತೆ Cl ಎರಡೂ ಅದರ ಪ್ಲೇಸ್ ಅನ್ನು ಚೇಂಜ್ ಮಾಡುತ್ತೆ. ಒಂದೇ ಅಲ್ಲ, ಎರಡೂ ಪ್ಲೇಸಸ್ ಅನ್ನು ಚೇಂಜ್ ಮಾಡುತ್ತೆ. ಅದಕ್ಕೆ ಇಂಥ ಎಕ್ಸಾಂಪಲ್ ಅನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನ ಜನರಲ್ ಆಗಿ ಬರೀಬೇಕಂದ್ರೆ Cu is the one species, SO4 another species, Mg one more species, Cl one more species. ಅದಕ್ಕೆ ನಾನು ಒಂದು ಬರ್ಕೋತಾ ಹೋಗ್ತೀನಿ. ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ನಾನು ಬಿ ಅಂತ ಕನ್ಸಿಡರ್ ಮಾಡ್ತೇನೆ, ಪ್ಲಸ್ ಇದನ್ನ ಸಿ ಅಂತ ತಗೊಂಡ್ರೆ ಇದನ್ನ ಡಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈಗ ಯಾರಿಗೆ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಂದ್ರೆ ಬಿ ಮತ್ತೆ ಡಿ, then we will get AD plus CB. This what we can see the expected general reaction for double displacement. These are four important type of the reactions. Let us go for the last one, redox reaction. Redox reaction is nothing but it is made up of reduction and oxidation reaction. ಎರಡು ಕೂಡಿ ಒಂದೇ ರಿಯಾಕ್ಷನ್ ಇರುತ್ತದೆ, ಅದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ವಾಟ್ ಈಸ್ ಮೀನ್ಡ್ ಬೈ ದ ರಿಡಕ್ಷನ್, ವಾಟ್ ಈಸ್ ಮೀನ್ಡ್ ಬೈ ದ ಆಕ್ಸಿಡೇಷನ್. ನಾವು ಬಹಳಷ್ಟು ವೇಸ್ ಅದಾವೆ ಟು ಸೇ ವಾಟ್ ಈಸ್ ದ ರಿಡಕ್ಷನ್, ವಾಟ್ ಈಸ್ ಆಕ್ಸಿಡೇಷನ್. ಬಟ್ ಆ ಅಷ್ಟು ವೇಸ್ ಅಲ್ಲಿ ನಾನು ಒಂದು ವೇ ಅನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ. ದ
that is by transfer of electrons. We know oxidation is nothing but loss of electrons is called as the oxidation. Loss of electrons is called as the oxidation. You mean ಯಾವುದೇ ಒಂದು ಸ್ಪೀಸೀಸ್ ಎಲೆಕ್ಟ್ರಾನ್ಸ್ ಅನ್ನು ಬಿಟ್ಕೊಂಡ್ರೆ ಅದು ಆಕ್ಸಿಡೇಷನ್ ಅಂತ ಅರ್ಥ. ಅದೇ ತರ ರಿಡಕ್ಷನ್ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ ಯಾವುದೇ ಒಂದು ಸ್ಪೀಸೀಸ್ ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡಿದ್ರೆ ಅದನ್ನ ನಾವು ರಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ಎರಡು ಒಂದೇ ರಿಯಾಕ್ಷನ್ ಅಲ್ಲಿ ಇದ್ದರೆ ಆ ರಿಯಾಕ್ಷನ್ ಅನ್ನ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. So let me explain one suitable example for redox reaction. That example is F minus plus Cl2, which gives rise to Cl minus plus F2. Reaction balance ಮಾಡ್ಕೋಬೇಕು, ಅದನ್ನ ನಾನು ಮುಂದಿನ ಕ್ಲಾಸಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. But you see what is the concept? Concept is like F minus is nothing. ಒಂದು ಮೈನಸ್ ಚಾರ್ಜ್ ಇತ್ತಂದ್ರೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಸೊ F minus ಇರುವಂತದ್ದು it get converted into F2. F2 is nothing but elemental form, ಅಂದ್ರೆ ಸಿಂಗಲ್ ಫಾರ್ಮ್. ಆ ಸಿಂಗಲ್ ಎಲಿಮೆಂಟಲ್ ಫಾರ್ಮ್ಗೆ ಯಾವತ್ತು ಜೀರೋ ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಇದಕ್ಕೆ ಜೀರೋ ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಅಂದ್ರೆ -1 ಇದ್ದು ಜೀರೋ ಆಗ್ಬೇಕಂತಂದ್ರೆ ಇಟ್ ಮಸ್ಟ್ ಲೂಸ್ ದ ಎಲೆಕ್ಟ್ರಾನ್. Therefore, here we can expect loss of electron. In on the opposite ನೋಡ್ರಿ ಏನಾಗ್ತದೆ, Cl2 ಇರುವಂತದ್ದು Cl ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತಾ ಇರ್ತದೆ ನೋಡ್ರಿ, Cl2 is the elemental form. ಎಲಿಮೆಂಟಲ್ ಫಾರ್ಮ್ ಇತ್ತಂದ್ರೆ ಅದರದ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಲೂ 0. ಇದಕ್ಕೆ ಚಾರ್ಜ್ ಏನದ -1 ಅದ. ಅಂದ್ರೆ ಇಲ್ಲಿ 0 ಇದ್ದಿದ್ದು -1 ಆಗಿ ಕನ್ವರ್ಟ್ ಆಗ್ತದೆ. 0 ಇಂದ -1 ಆಗ್ಬೇಕಂತಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೋಬೇಕು. That's why we say that here gain of electron takes place. And finally we can say that to F2 into F minus into F2, what the reaction takes place, that is called as the oxidation. Cl2 into Cl minus, what the conversion takes place, that is called as the reduction. This is what regards the redox reaction, and this is about the types of the reaction. I am hoping that you are understanding the concepts, you are getting the things, and you are improving your basics. Thank you.